ಎಲ್ಲರಿಗೂ ನಮಸ್ಕಾರ. ಮಾಹಿತಿ ಮನೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಈ ವರ್ಷ ಅಂದ್ರೆ 2025ರಲ್ಲಿ ದೀಪಾವಳಿ ಹಬ್ಬದ ಬಗ್ಗೆ ಈ ವಿಡಿಯೋದಲ್ಲಿ ನಾವು ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀವಿ. ದೀಪಾವಳಿ ಹಬ್ಬವನ್ನ ಯಾವ ದಿನದಂದು ಆಚರಿಸಲಾಗ್ತಾ ಇದೆ, ಲಕ್ಷ್ಮೀ ಪೂಜೆಯನ್ನು ಸರಳವಾಗಿ ಮತ್ತು ಕಳಶವನ್ನ ಪ್ರತಿಷ್ಠಾಪನೆ ಮಾಡಿ ಯಾವ ರೀತಿಯಾಗಿ ನಾವು ಪೂಜೆಯನ್ನ ಮಾಡಬೇಕು, ಹಾಗೆ ದೀಪಾವಳಿ ಲಕ್ಷ್ಮೀ ಪೂಜೆಯನ್ನ ಪದ್ಧತಿ ಇರೋರು ಮಾತ್ರನೇ ಮಾಡಬೇಕಾ ಅನ್ನುವ ಪ್ರಶ್ನೆಗಳಿಗೂ ಕೂಡ ಈ ವಿಡಿಯೋದಲ್ಲಿ ನಾವು ಉತ್ತರವನ್ನ ಕೊಡ್ತಾ ಇದ್ದೀವಿ. ಹಾಗಿದ್ರೆ ಇನ್ಯಾಕೆ ತಡ, ಬನ್ನಿ ವಿಡಿಯೋವನ್ನ ಶುರು ಮಾಡೋಣ. ಅದಕ್ಕೂ ಮುಂಚೆ ನೀವು ಇದೇ ಮೊದಲು ನಮ್ಮ ವಿಡಿಯೋನ ನೋಡ್ತಾ ಇದ್ರೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ, ಹಾಗೂ ವಿಡಿಯೋ ಇಷ್ಟ ಆದಲ್ಲಿ ಕೊನೆಗೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೂ ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡೋದ್ರ ಮೂಲಕ ಇಂತಹ ಹಲವಾರು ವಿಡಿಯೋಗಳ ಅಪ್ಡೇಟ್ಸ್ ಅನ್ನ ನೀವು ಪಡ್ಕೊಳ್ತಾ ಇರಬಹುದು. ಮೊದಲನೇದಾಗಿ ಯಾವುದೇ ಪೂಜೆ ಆಗಿರ್ಲಿ ಅಥವಾ ಲಕ್ಷ್ಮೀ ಪೂಜೆನೇ ಆಗಿರ್ಲಿ ಅಥವಾ ಮನೆಯಲ್ಲಿ ಯಾವುದೇ ಶುಭ ಕಾರ್ಯಗಳೇ ಆಗಿರ್ಲಿ, ಮೊದಲನೇದಾಗಿ ಮನೆ ಶುದ್ಧವಾಗಿ ಇರಬೇಕು. ಶುಚಿ ಶುಭ್ರತೆ ಯಾವ ಮನೆಯಲ್ಲಿ ಹೆಚ್ಚಾಗಿ ಇರುತ್ತೋ ಅಲ್ಲಿ ಅಷ್ಟೇ ಲಕ್ಷ್ಮಿ ನೆಲೆಸಿರ್ತಾಳೆ ಅಂತ ಕೂಡ ದೊಡ್ಡವರು ಹೇಳೋ ಮಾತಿದೆ. ಹಾಗಾಗಿ ಪೂಜೆಯನ್ನ ಮಾಡೋದಕ್ಕೂ ಮುಂಚೆ ಮನೆಯನ್ನೆಲ್ಲ ಸ್ವಚ್ಛವಾಗಿ ಇಟ್ಕೋಬೇಕು, ಸ್ವಚ್ಛಗೊಳಿಸಬೇಕು. ದೇವರ ಮನೆಯನ್ನು ಕೂಡ ಸ್ವಚ್ಛ ಮಾಡಿಕೊಂಡು ನೀವು ಯಾವ ಸ್ಥಳದಲ್ಲಿ ಲಕ್ಷ್ಮೀ ಪೂಜೆಯನ್ನ ಮಾಡ್ತಿರೋ ಅಲ್ಲಿ ಗೋಮೂತ್ರವನ್ನ ಸ್ವಲ್ಪ ನೀರಿಗೆ ಸೇರಿಸಿ ಸ್ವಚ್ಛ ಮಾಡಿ ಇಟ್ಕೋಬೇಕು. ಆನಂತರ ಲಕ್ಷ್ಮೀ ಪೂಜೆಯನ್ನ ಮಾಡೋರು ಕೂಡ ಲಕ್ಷ್ಮೀ ಥರಾನೇ ಅಲಂಕಾರ ಮಾಡ್ಕೋಬೇಕು. ಮನೆಯನ್ನೆಲ್ಲ ಶುದ್ಧಿ ಮಾಡ್ಕೊಂಡು ಮನೆ ಬಾಗಿಲನ್ನೆಲ್ಲ ತೊಳೆದು ಹೊಸ್ತಿಲನ್ನ ಶುದ್ಧಿ ಮಾಡ್ಕೊಂಡು ರಂಗೋಲಿಯನ್ನ ಹಾಕಿ ಅರಿಶಿನ ಕುಂಕುಮವನ್ನ ಹಚ್ಚಿ ಹೊಸ್ತಿಲ ಎದುರಿಗೆ 2 ದೀಪಗಳನ್ನ ಹಚ್ಚಿಡಬೇಕು. ದೀಪಾವಳಿ ಆದ್ರಿಂದ ನಾವು ಮನೆಯಲ್ಲಿ ಎಷ್ಟು ದೀಪಗಳನ್ನ ಬೆಳಗಿಸುತ್ತೇವೋ ಅಷ್ಟೇ ನಮ್ಮ ಮನೆಗೆ ಶುಭ ಅಂತಾನೆ ಹೇಳ್ಬೋದು. ದೀಪದಲ್ಲಿ ಸಾಕ್ಷಾತ್ ಲಕ್ಷ್ಮಿ ನೆಲೆಸಿರ್ತಾಳೆ ಅಂತಾನೆ ಹೇಳೋದ್ರಿಂದ ಸಾಧ್ಯವಾದಷ್ಟು ಮನೆಯನ್ನ ದೀಪಗಳಿಂದಲೇ ಅಲಂಕಾರ ಮಾಡಿದರೆ ಅದು ಬಹಳಷ್ಟು ಶುಭ. ಪೂಜೆಗೆ ಎಲ್ಲಾನು ಕೂಡ ಸಿದ್ಧತೆ ಮಾಡ್ಕೋಬೇಕಾಗತ್ತೆ. ದೀಪ ಹಚ್ಚುವಂತ ದೀಪಗಳನ್ನೆಲ್ಲ ಶುದ್ಧವಾಗಿ ತೊಳೆದಿಟ್ಕೋಬೇಕು. ಅವುಗಳಿಗೆ ಅರಿಶಿನ ಕುಂಕುಮ ಇಟ್ಟು ದೀಪಗಳಿಗೆ ಎಣ್ಣೆ ಬತ್ತಿಯನ್ನ ಹಾಕಿ ವಿಗ್ರಹಗಳಿಗೂ ಕೂಡ ಪೂಜೆಗೆ ಸಿದ್ಧಗೊಳಿಸಿಕೊಳ್ಳಬೇಕಾಗತ್ತೆ. ಆನಂತರ ಕಳಶ ಸ್ಥಾಪನೆಯನ್ನು ಶುರು ಮಾಡಬೇಕು. ಕಳಶ ಸ್ಥಾಪನೆ ಮಾಡೋದಕ್ಕೆ ಮೊದಲು ಒಂದು ಪೀಠವನ್ನ ಇಟ್ಟು ಅದರ ಮೇಲೆ ಅಷ್ಟದಳ ಪದ್ಮದ ರಂಗೋಲಿಯನ್ನ ಹಾಕೋಬೇಕು. ಆನಂತರ ಅದರ ಮೇಲೆ ಒಂದು ತಟ್ಟೆಯನ್ನು ಇಟ್ಟು ತಟ್ಟೆಯ ಒಳಗಡೆ ಸ್ವಲ್ಪ ಅಕ್ಕಿಯನ್ನು ಹಾಕಿ ಅಕ್ಕಿಯ ಮೇಲೆ ಅರಿಶಿನ ಕುಂಕುಮ ಅಕ್ಷತೆಯನ್ನ ಅರ್ಪಿಸಿ ಅದರ ಮೇಲೆ ನೀವು ಯಾವ ಕಳಶದಲ್ಲಿ ಲಕ್ಷ್ಮಿಯನ್ನ ಸ್ಥಾಪನೆ ಮಾಡ್ತಿರೋ ಆ ಕಳಶವನ್ನ ಇಟ್ಕೋಬೇಕಾಗತ್ತೆ. ಕಳಶ ಬೆಳ್ಳಿದಾಗ್ಲಿ ತಾಮ್ರದ್ದಾಗ್ಲಿ ಹಿತ್ತಾಳೆದಾಗ್ಲಿ ಬಳಸಬೇಕು. ಸ್ಟೀಲ್ ಪಾತ್ರೆ ಅಥವಾ ಸ್ಟೀಲ್ ಬಿಂದಿಗೆಯನ್ನ ಇಡಬಾರದು. ನಂತರ ಕಳಶಕ್ಕೂ ಕೂಡ ಅರಿಶಿನ ಕುಂಕುಮವನ್ನ ಇಟ್ಕೊಂಡು ಕಳಶಕ್ಕೆ ಶುದ್ಧವಾಗಿರುವಂತಹ ನೀರನ್ನ ಹಾಕಬೇಕು. ಆನಂತರ ಅರಿಶಿನ ಕುಂಕುಮ ಅಕ್ಷತೆಯನ್ನ ಕೂಡ ಹಾಕಿ ಒಂದು ನಾಣ್ಯವನ್ನ ಕೂಡ ಅದರೊಳಗೆ ಹಾಕಬೇಕು. ಅದಾದ ನಂತರ ಕೆಲವೊಂದು ಕಳಶದ ವಸ್ತುಗಳನ್ನು ಕೂಡ ಕಳಶದ ಒಳಗೆ ಹಾಕಬೇಕು. ಅದಾದ ನಂತರ 5 ವಿಳ್ಯದೆಲೆ ಅಥವಾ ಮಾವಿನ ಎಲೆ 2ರಲ್ಲಿ ಯಾವುದಾದ್ರೂ ಒಂದನ್ನ ಇಟ್ಕೋಬೇಕು. ಆನಂತರ ಅರಿಶಿನ ಕುಂಕುಮವನ್ನ ಇಟ್ಟು ಅಲಂಕಾರ ಮಾಡಿರುವಂತಹ ತೆಂಗಿನಕಾಯಿಯನ್ನ ಇಡಬೇಕು. ಆನಂತರ ನಿಮ್ಮ ಮನೆಯಲ್ಲಿ ನೀವು ಲಕ್ಷ್ಮಿಗೆ ಅಂತ ಸಪರೇಟ್ ಆಗಿ ತಾಳಿಯನ್ನ ಮಾಡಿಸಿ ಇಟ್ಟಿದ್ರೆ ಆ ತಾಳಿಯನ್ನ ಹಾಕಬಹುದು. ಅಥವಾ ನಿಮ್ಮ ಮನೆಯಲ್ಲಿ ತಾಳಿ ಇಲ್ಲ ಅಂತ ಅನ್ನೋರು ಅರಿಶಿನದ ಕೊಂಬಿಗೆ 3 ಎಳೆಯ ದಾರವನ್ನ ಕಟ್ಟಿ ಆ ಒಂದು ಮಾಂಗಲ್ಯವನ್ನು ಕಳಶದ ಕುತ್ತಿಗೆಗೆ ಕಟ್ಟಬೇಕಾಗುತ್ತೆ. ನೆನಪಿರಲಿ, ಲಕ್ಷ್ಮೀ ಪೂಜೆಯಲ್ಲಿ ಮುಖ್ಯವಾಗಿ ಬೇಕಾಗಿರೋದೇ ಈ ಮಾಂಗಲ್ಯ. ಅದನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ಚಿನ್ನದ ಸರನೆ ಹಾಕ್ಬೇಕು ಅಂತಾನು ಏನಿಲ್ಲ, ಅರಿಶಿನದ ದಾರ ಕೂಡ ಲಕ್ಷ್ಮಿಗೆ ತುಂಬಾ ಶ್ರೇಷ್ಠ ಅಂತಾನೆ ಹೇಳ್ತಾರೆ. ಹಾಗಾಗಿ ಮಾಂಗಲ್ಯ ಹಾಕುವುದು ತುಂಬಾ ಮುಖ್ಯವಾದ ವಿಚಾರ. ಆನಂತರ ಬೇಕಿದ್ರೆ ನೀವು ತೆಂಗಿನಕಾಯಿಗೆ ನಮ್ಮ ಮನೆಯಲ್ಲಿ ಲಕ್ಷ್ಮಿ ಮುಖವಾಡ ಇದೆ ಅಂತ ಅಂದ್ರೆ ಅದನ್ನ ಕೂಡ ನೀವು ಹಾಕೋಬಹುದು. ಇಲ್ಲ ಮುಖವಾಡ ಇಲ್ಲ ಸಿಂಪಲ್ ಆಗಿ ಮಾಡ್ಬೇಕು ಅಂತ ಅನ್ನೋರು ಕಾಯಿಯನ್ನ ಇಟ್ಟು ಕಳಶದ ಮೇಲೆ ಕಾಯಿಯನ್ನ ಇಟ್ಟು ಕೂಡ ಸಿಂಪಲ್ ಆಗಿ ಮಾಡ್ಕೋಬಹುದು. ಲಕ್ಷ್ಮಿಯ ವಿಗ್ರಹ ಇದ್ರೆ ಅದನ್ನ ಕೂಡ ಅಭಿಷೇಕ ಮಾಡಿ ಅರ್ಚನೆಗೆ ಅದನ್ನ ತಯಾರು ಮಾಡ್ಕೋಬೇಕಾಗತ್ತೆ. ಇಲ್ಲದೆ ಇದ್ರೂ ಪರವಾಗಿಲ್ಲ, ಲಕ್ಷ್ಮಿ ಫೋಟೋ ವಿಗ್ರಹ 2 ಇರ್ಲೇಬೇಕು ಅಂತ ಏನು ನಿಯಮ ಇಲ್ಲ. ಕಳಶಕ್ಕೇನೆ ನೀವು ಪೂಜೆಯನ್ನ ಮಾಡಬಹುದು. ನೆನಪಿರ್ಲಿ, ಕಳಶವನ್ನೇ ಲಕ್ಷ್ಮೀ ಸ್ವರೂಪ ಅಂತ ಹೇಳ್ತಾರೆ. ಇನ್ನು ಲಕ್ಷ್ಮಿಗೆ ಮಡಲಕ್ಕಿಯನ್ನ ಇಡಬೇಕಾಗತ್ತೆ. ಇನ್ನು ಮಡಲಕ್ಕಿಯಲ್ಲಿ ಒಂದು ಬ್ಲೌಸ್ ಪೀಸ್ ಅನ್ನ ಇಡಬಹುದು. ಹಾಗೆ ತಾಂಬೂಲವನ್ನ ಇಡಬೇಕು. ಇನ್ನು ಬ್ಲೌಸ್ ಪೀಸ್ ಬದಲಾಗಿ ಸೀರೆ ಇಡ್ತೀನಿ ಅಂತ ಅನ್ನೋರು ಸೀರೆಯನ್ನ ಕೂಡ ಇಡಬಹುದು. ವರ್ಷಕ್ಕೊಂದು ಸಲ ಲಕ್ಷ್ಮಿಗೆ ಅಂತ ಸೀರೆಯನ್ನ ತಗೊಳ್ಳುವಂತಹ ರೂಢಿ ಇದ್ರೆ ಅವರು ಸೀರೆಯನ್ನ ಕೂಡ ಮಡಲಕ್ಕಿಯಲ್ಲಿ ಇಡಬಹುದು. ಇನ್ನು ಅದರ ಜೊತೆಗೆ 1 ಡಜನ್ ಕೆಂಪು ಅಥವಾ ಹಸಿರು ಬಳೆಗಳನ್ನ ಇಡಬೇಕು. ಜೊತೆಗೆ ವೀಳ್ಯದೆಲೆ, ಅಡಿಕೆ ಮತ್ತು ಒಂದು ಹಣ್ಣನ್ನು ತಾಂಬೂಲದ ಸ್ವರೂಪವಾಗಿ ಇಡಬೇಕಾಗತ್ತೆ. ಇನ್ನು ತಾಂಬೂಲದ ಜೊತೆ ದಕ್ಷಿಣೆಯನ್ನ ಕೂಡ ಇಡಬೇಕು. ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ದಕ್ಷಿಣೆಯನ್ನ ಇಡಬಹುದು. 1 ರೂಪಾಯಿ, 2 ರೂಪಾಯಿ, 50, 100 ಹೀಗೆ ನಿಮ್ ಕೈಯಲ್ಲಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ದಕ್ಷಿಣೆಯನ್ನ ನೀವು ಮಡಲಕ್ಕಿ ಜೊತೆಗೆ ಇಡಬೇಕಾಗತ್ತೆ. ಈ ರೀತಿ ದಕ್ಷಿಣೆಯನ್ನ ಇಟ್ಟು ಅನಂತರ ದೀಪಗಳನ್ನ ಹಚ್ಕೊಂಡು ಪೂಜೆಯನ್ನ ಶುರು ಮಾಡಬೇಕಾಗತ್ತೆ. ಇನ್ನು ಉಪ್ಪಿನ ದೀಪವನ್ನು ಹಚ್ಚಬಹುದಾ ಅಂತ ಬಹಳಷ್ಟು ಜನರಿಗೆ ಗೊಂದಲ ಇರುತ್ತೆ. ನೀವೇನಾದ್ರೂ ಮೊದಲಿಂದನೂ ಉಪ್ಪಿನ ದೀಪವನ್ನ ಹಚ್ತಿದ್ದೀರಾ ಅಂತ ಅನ್ನೋರಾದ್ರೆ ಖಂಡಿತವಾಗ್ಲೂ ಉಪ್ಪಿನ ದೀಪವನ್ನ ಹಚ್ಕೋಬಹುದು. ಇಲ್ಲ ಈಗ ನಾವು ಶುರು ಮಾಡ್ತೀವಿ ಅನ್ನೋರು ಕೂಡ ಮೊದಲನೇ ಸಲನು ಉಪ್ಪಿನ ದೀಪವನ್ನ ಕೂಡ ಹಚ್ಚಬಹುದು.
ಇದಾದ ನಂತರ ಮೊದಲನೇದಾಗಿ ನೀವು ಕುಲದೇವರ ಪ್ರಾರ್ಥನೆಯನ್ನ ಮಾಡಿಕೊಂಡು ಅದಾದ ನಂತರ ಗಣಪತಿಯನ್ನ ಪೂಜೆ ಮಾಡಬೇಕು. ಗಣಪತಿ ವಿಗ್ರಹ ಇದ್ದರೆ ಅದಕ್ಕೆ ಅರಿಶಿನ ಕುಂಕುಮ ಅಕ್ಷತೆಯನ್ನ ಅರ್ಪಿಸಿ ಆ ಒಂದು ಪೂಜೆಯಲ್ಲಿ ಯಾವುದೇ ವಿಘ್ನ ಬಾರದೇ ಇರಲಿ ಅಂತ ಧೂಪ ದೀಪ ನೈವೇದ್ಯ ತೋರಿಸುವುದರ ಮುಖಾಂತರ ಗಣಪತಿಯನ್ನ ಪೂಜೆ ಮಾಡಿ ಆನಂತರ ಲಕ್ಷ್ಮೀ ಪೂಜೆಯನ್ನ ಆರಂಭ ಮಾಡಬೇಕು. ಗಣಪತಿಯ ವಿಗ್ರಹ ನಿಮ್ಮ ಮನೆಯಲ್ಲಿ ಇರ್ಲಿಲ್ಲ ಅಂತ ಅಂದ್ರೆ ಅರಿಶಿನದಿಂದ ಅಥವಾ ಸಗಣಿಯಿಂದ ಗಣಪತಿಯನ್ನ ಮಾಡಿ ಅದಕ್ಕೂ ಕೂಡ ಪೂಜೆಯನ್ನ ಮಾಡಬಹುದು. ಇನ್ನು ಮನೆಯಲ್ಲಿ ಲಕ್ಷ್ಮೀ ವಿಗ್ರಹ ಇದ್ರೆ ಅದನ್ನ ಒಂದು ಪೀಠದ ಮೇಲೆ ಇಟ್ಟು ಪೂಜೆ ಮಾಡಬೇಕಾಗತ್ತೆ. ಕೆಲವರ ಮನೆಯಲ್ಲಿ ಶ್ರೀಚಕ್ರವನ್ನ ಪೂಜಿಸೋ ಪದ್ಧತಿ ಕೂಡ ಇರುತ್ತೆ. ಶ್ರೀಚಕ್ರ ಇರುವವರು ಪೀಠದ ಮೇಲೆ ಶ್ರೀಚಕ್ರವನ್ನ ಇಟ್ಟು ಅದರ ಮೇಲೆ ಲಕ್ಷ್ಮೀ ವಿಗ್ರಹವನ್ನ ಸ್ಥಾಪನೆ ಮಾಡ್ಕೋಬೇಕು. ಈ ಲಕ್ಷ್ಮೀ ವಿಗ್ರಹಕ್ಕೆ ಅಭಿಷೇಕವನ್ನ ಕೂಡ ಮಾಡ್ಕೋಬೇಕು. ಅದಾದ ನಂತರ ಅರ್ಚನೆಯನ್ನ ಆರಂಭ ಮಾಡಬೇಕು. ವಿಗ್ರಹ ಇಲ್ಲದೆ ಇರೋರು ಯಾವ ರೀತಿ ಅರ್ಚನೆ ಮಾಡಬಹುದು ಅಂತ ಅಂದ್ರೆ ಒಂದು ವಿಳ್ಯದೆಲೆ ಮೇಲೆ ನಿಂಬೆ ಹಣ್ಣನ್ನಾಗಲಿ ಅಥವಾ ಒಂದು ಬೆಳ್ಳಿ ಅಥವಾ ಸಾಧಾರಣವಾದ ನಾಣ್ಯ ₹1 ₹2 ಈ ತರ ಕಾಯಿನ್ ಅದನ್ನ ನೀವು ವಿಳ್ಯದೆಲೆ ಮೇಲೆ ಇಟ್ಟುಕೊಂಡು ಅದರ ಮೇಲೆ ಉಂಗುರದ ಬೆರಳಿನಿಂದ ಕುಂಕುಮವನ್ನ ತೆಗೆದುಕೊಂಡು ಲಕ್ಷ್ಮೀ ದೇವಿಯ ಅಷ್ಟೋತ್ತರವನ್ನ ಹೇಳಿಕೊಂಡು ಕುಂಕುಮಾರ್ಚನೆಯನ್ನ ಮಾಡಬೇಕಾಗುತ್ತೆ. ಅಷ್ಟೋತ್ತರ ಅಂತ ಅಂದ್ರೆ ಓಂ ಪ್ರಕೃತ್ಯೈ ನಮಃ, ಓಂ ವಿಕೃತ್ಯೈ ನಮಃ ಅಂತ ಒಂದೊಂದೇ ಹೆಸರನ್ನ ಹೇಳುವಾಗ ಒಂದೊಂದೇ ಚಿಟಿಕೆ ಕುಂಕುಮವನ್ನು ಆ ವಿಳ್ಯದೆಲೆ ಮೇಲೆ ಹಾಕ್ತಾ ಬರಬೇಕಾಗತ್ತೆ. ವಿಳ್ಯದೆಲೆ ಮೇಲೆ ಅರ್ಚನೆಯನ್ನ ಶುರು ಮಾಡೋದಕ್ಕೂ ಮುಂಚೆ ಅದಕ್ಕೆ ಮೊದಲು ಅರಿಶಿನವನ್ನ ಹಾಕಿ ಆನಂತರ ಕುಂಕುಮವನ್ನು ಹಾಕ್ತಾ ಅರ್ಚನೆಯನ್ನ ಮಾಡಬೇಕಾಗುತ್ತೆ. ಇನ್ನು ಅರ್ಚನೆಯನ್ನ ಕುಂಕುಮದಿಂದ ಮಾತ್ರ ಅಲ್ಲದೆ ಬಿಡಿ ಹೂಗಳಿಂದ ಕೂಡ ನೀವು ಅರ್ಚನೆಯನ್ನ ಮಾಡ್ಕೋಬಹುದಾಗಿದೆ. ಅಥವಾ ಲಕ್ಷ್ಮಿಗೆ ಪ್ರಿಯವಾದಂತಹ ಗೋಮತಿ ಚಕ್ರದಿಂದ ಆಗಿರ್ಬೋದು, ಕವಡೆಗಳಿಂದ ಆಗಿರ್ಬೋದು, ಅಥವಾ ಕಮಲದ ಬೀಜಗಳಿಂದ ಆಗಿರ್ಬೋದು, ಅಥವಾ ಬೆಳ್ಳಿಯ ಹೂಗಳಿಂದನೇ ಆಗಿರ್ಬೋದು, ಅಥವಾ ಚಿಕ್ಕ ಚಿಕ್ಕ ಬಳೆಗಳಿಂದನೂ ಕೂಡ ಇನ್ನು ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳಿಂದ ನೀವು ಅರ್ಚನೆಯನ್ನ ಮಾಡಿಕೊಂಡ್ರೆ ಅದು ಕೂಡ ಬಹಳನೇ ಶ್ರೇಷ್ಠ ಅಂತ ಹೇಳ್ಬೋದು. ಇದೆಲ್ಲ ಆದ ನಂತರ ಮತ್ತೊಂದು ಸಲ ಧೂಪವನ್ನ ಮಾಡಬೇಕು. ಧೂಪ ಆದ ನಂತರ ನೈವೇದ್ಯವನ್ನ ಮಾಡಬೇಕು. ನೈವೇದ್ಯಕ್ಕೆ ನೀವು ಒಬ್ಬಟ್ಟು ಮಾಡಬಹುದು ಅಥವಾ ಸಿಹಿ ಪಾಯಸವನ್ನ ಮಾಡಬಹುದು, ಬೆಲ್ಲದನ್ನ ಹುಗ್ಗಿಯನ್ನ ಕೂಡ ಮಾಡಬಹುದು. ಕೇಸರಿ, ಸಜ್ಜಿಗೆ, ಪಾನಕ, ಕೋಸಂಬರಿ, ಪಾಯಸ, ಸಿಹಿ ಪೊಂಗಲ್, ಲಿಂಬೆಹಣ್ಣಿನ ಚಿತ್ರಾನ್ನ, ಪುಳಿಯೋಗರೆ ಈ ರೀತಿಯಾಗಿ ನಿಮ್ಮ ಕೈಲಿ ಏನ್ ಸಾಧ್ಯ ಆಗುತ್ತೋ ಅದನ್ನ ನೈವೇದ್ಯಕ್ಕೆ ಅಂತ ಮಾಡಿಟ್ಟು ನೈವೇದ್ಯ ಮಾಡಬೇಕಾಗುತ್ತೆ. ತುಂಬಾ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಮಾಡ್ತೀರಾ ಅಂದ್ರೆ ಅಷ್ಟು ಬೇಗ ನೈವೇದ್ಯವನ್ನ ತಯಾರು ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಅಂತಹ ಸಮಯದಲ್ಲಿ ನೀವು ಹಣ್ಣುಗಳನ್ನ ಪಂಚಫಲಗಳನ್ನ ಅಂದ್ರೆ 5 ರೀತಿಯಾದಂತಹ ಹಣ್ಣುಗಳನ್ನ ಇಟ್ಟು ನೈವೇದ್ಯ ಮಾಡಬಹುದು. ಕಾಯಿಯನ್ನ ಒಡೆದು ಕೂಡ ನೈವೇದ್ಯ ಮಾಡಬಹುದು. ಹಸಿ ಹಾಲನ್ನ ಇಟ್ಟು ನೈವೇದ್ಯ ಮಾಡಬಹುದು. ಮತ್ತೆ ಡ್ರೈ ಫ್ರೂಟ್ಸ್ ಗಳನ್ನ ಕೂಡ ಇಟ್ಟು ನೀವು ನೈವೇದ್ಯವನ್ನ ಮಾಡ್ಕೋಬಹುದು. ನೈವೇದ್ಯ ಆದ ನಂತರ ಮಹಾಮಂಗಳಾರತಿಯನ್ನ ಮಾಡಬೇಕಾಗುತ್ತೆ. ಕರ್ಪೂರವನ್ನ ಹಚ್ಚಿಕೊಂಡು ಮಹಾಮಂಗಳಾರತಿಯನ್ನ ಮಾಡಬೇಕು. ಮಹಾಮಂಗಳಾರತಿ ಎಲ್ಲ ಮಾಡಿದ ನಂತರ ಹೂವು ಮತ್ತೆ ಅಕ್ಷತೆಯನ್ನ ಕೈಯಲ್ಲೇ ಇಟ್ಕೊಂಡು 3 ಸಲ ಪ್ರದಕ್ಷಿಣೆಯನ್ನ ಮಾಡಿ ದೇವರ ಹತ್ರ ಅದನ್ನ ಅರ್ಪಿಸಬೇಕು. ಅನಂತರ ನೀವು ನಮಸ್ಕಾರ ಮಾಡ್ಕೋಬೇಕು. ಪೂಜೆಯಲ್ಲಿ ಏನೇ ವಿಘ್ನಗಳು ತಪ್ಪಾಗಿದ್ರೂ ಕೂಡ ಕ್ಷಮಿಸುವಂತ ದೇವರನ್ನ ಪ್ರಾರ್ಥನೆ ಮಾಡ್ಕೋಬೇಕು. ಅನಂತರ ನೀವು ಮುತ್ತೈದೆಯರನ್ನ ಮನೆಗೆ ಕರೆದು ಅರಿಶಿನ ಕುಂಕುಮವನ್ನ ಬಾಗಿನವನ್ನ ಕೊಡಬಹುದು. ನಿಮ್ಮ ಕೈಲಿ ಎಷ್ಟು ಜನ ಆಗುತ್ತೋ ಅಷ್ಟು ಜನ ಮುತ್ತೈದೆಯರನ್ನ ಕರಿಬಹುದು. 1, 5, 7, 11, 9 ಈ ತರವಾಗಿ ನೀವು ಮುತ್ತೈದೆಯರನ್ನ ಕರೆದು ಅವರಿಗೂ ಕೂಡ ಬಾಗಿನವನ್ನ ಕೊಡಬಹುದು. ಮುತ್ತೈದೆಯರೆಲ್ಲ ಬಂದು ಹೋದ ನಂತರ ನೀವು ಆ ಲಕ್ಷ್ಮಿಗೆ ಕೆಂಪು ನೀರಿನ ಆರತಿಯನ್ನ ಮಾಡಿ ದೃಷ್ಟಿ ಆರತಿಯನ್ನ ಮಾಡಬೇಕಾಗುತ್ತೆ. ರೀತಿಯಾಗಿ ನೀವು ದೀಪಾವಳಿ ಹಬ್ಬದಂದು ಕಳಶವನ್ನ ಪ್ರತಿಷ್ಠಾಪನೆಯನ್ನ ಮಾಡಿಕೊಂಡು ಲಕ್ಷ್ಮೀ ಪೂಜೆಯನ್ನ ಮಾಡಬಹುದಾಗಿದೆ. ಇನ್ನು ಬಹಳಷ್ಟು ಜನ ವರಮಹಾಲಕ್ಷ್ಮಿ ಪೂಜೆಯನ್ನ ಮಾಡೋದಿಲ್ಲ. ಹಾಗೆ ಇರುವವರು ಈ ದೀಪಾವಳಿ ಹಬ್ಬದಂದು ಲಕ್ಷ್ಮೀ ಪೂಜೆಯನ್ನ ಸಾಕಷ್ಟು ಜನ ಅಂದರೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ದೀಪಾವಳಿ ಹಬ್ಬದಲ್ಲಿ ಲಕ್ಷ್ಮೀ ಪೂಜೆಯನ್ನ ಮಾಡುವ ಸಂಪ್ರದಾಯ ಹೆಚ್ಚಾಗೇನೆ ಇರುತ್ತೆ. ಹಾಗಾಗಿ ನೀವು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಲಕ್ಷ್ಮೀ ಪೂಜೆಯನ್ನ ಮಾಡಕ್ಕೆ ಆಗಿಲ್ಲ ಅಥವಾ ಮಾಡೋದಿಲ್ಲ ಅನ್ನೋರು ಈ ದೀಪಾವಳಿಯ ಹಬ್ಬದಲ್ಲಿ ನೀವು ಲಕ್ಷ್ಮೀ ಪೂಜೆಯನ್ನ ಮಾಡಿದ್ರೆ ಅದು ಕೂಡ ನಿಮಗೆ ಬಹಳನೇ ಶ್ರೇಷ್ಠ ಅಂತಾನೆ ಹೇಳ್ಬೋದು. ಇನ್ನು ಕಳಶವನ್ನ ಪ್ರತಿಷ್ಠಾಪನೆ ಮಾಡದೆ ನಾವು ಫೋಟೋವನ್ನ ಇಟ್ಟ ಸಿಂಪಲ್ ಆಗಿ ಪೂಜೆ ಮಾಡ್ಕೊಳ್ತೀವಿ ಅಂತ ಅನ್ನೋರು ಕೂಡ ಈ ರೀತಿಯಾಗಿ ನೀವು ಪೂಜೆಯನ್ನ ಮಾಡ್ಕೋಬಹುದಾಗಿದೆ. ಮೊದಲನೇದಾಗಿ ಒಂದು ಪೀಠವನ್ನ ಸಿದ್ಧಪಡಿಸ್ಕೋಬೇಕಾಗುತ್ತೆ. ಪೀಠವನ್ನ ಸಿದ್ಧಪಡಿಸಿ ಅದರ ಮೇಲೆ ನೀವು ಸ್ವಸ್ತಿಕ ಅಥವಾ ಅಷ್ಟದಳದ ಪದ್ಮದ ರಂಗೋಲಿಯನ್ನ ಹಾಕಿಕೊಂಡು ಅದರ ಮೇಲೆ ಅರಿಶಿನ ಕುಂಕುಮ ಅಕ್ಷತೆಯನ್ನ ಹಾಕೋಬೇಕಾಗುತ್ತೆ. ನಂತರ ಒಂದು ಕೆಂಪು ಬಟ್ಟೆಯನ್ನ ಹಾಕಿ ಅದರ ಮೇಲೆ ನೀವು ಲಕ್ಷ್ಮೀ ಫೋಟೋವನ್ನ ಇಟ್ಕೊಂಡು ಪೂಜೆ ಮಾಡಬಹುದು. ಮೊದಲೇ ನೀವು ಲಕ್ಷ್ಮೀ ಫೋಟೋಗಳನ್ನ ದೇವರ ಮನೆಯಲ್ಲೆಲ್ಲರನ್ನೂ ಕೂಡ ಮೊದಲೇ ನೀವು ಸ್ವಚ್ಛ ಮಾಡಿಟ್ಕೊಂಡು ಲಕ್ಷ್ಮೀ ಫೋಟೋಗೆ ಅರಿಶಿನ ಕುಂಕುಮವನ್ನ ಹಚ್ಕೋಬೇಕಾಗುತ್ತೆ. ಹಾಗೆಯೇ ಲಕ್ಷ್ಮಿಯ ಕೆನ್ನೆಯ ಭಾಗದಲ್ಲಿಯೂ ಕೂಡ ಫೋಟೋಗೂ ಕೂಡ ನೀವು ಅರಿಶಿನವನ್ನ ಹಚ್ಕೋಬೇಕು. ನಂತರ ಫೋಟೋಗೆ ನೀವು ಗೆಜ್ಜೆ ವಸ್ತ್ರವನ್ನ ಹಾಕಬೇಕು. ಆ ನಂತರದಲ್ಲಿ ಮಾಂಗಲ್ಯವನ್ನ ಕೂಡ ಹಾಕಬೇಕಾಗತ್ತೆ. ಮಾಂಗಲ್ಯ ನಿಮ್ಮ ಮನೆಯಲ್ಲಿ ಚಿನ್ನದ ಮಾಂಗಲ್ಯ ಇದ್ರೆ ಅದನ್ನು ಕೂಡ ಹಾಕಬಹುದು, ಅಥವಾ ಅರಿಶಿನದ ಕೊಂಬನ್ನ ಕೂಡ ನೀವು ಲಕ್ಷ್ಮೀ ದೇವಿಯ ಫೋಟೋಗೆ ಇಟ್ಟು ನೀವು ಪೂಜೆಯನ್ನ ಮಾಡ್ಕೋಬೇಕಾಗುತ್ತೆ. ಆ ನಂತರದಲ್ಲಿ ಹೂಗಳಿಂದ ಅಲಂಕಾರವನ್ನ ಮಾಡ್ಕೋಬೇಕಾಗುತ್ತೆ. ಹೂಗಳಿಂದ ಅಲಂಕಾರ ಅಂತಂದ್ರೆ ಲಕ್ಷ್ಮೀ ದೇವಿಗೆ ಪ್ರಿಯವಾದ ಹೂಗಳು ನಿಮಗೆ ಸಿಕ್ಕಿದ್ರೆ ಖಂಡಿತವಾಗಿಯೂ ನೀವು ಲಕ್ಷ್ಮಿಯ ಪೂಜೆಯಲ್ಲಿ ಅದನ್ನ ಬಳಸ್ಕೊಂಡು ಪೂಜೆಯನ್ನ ಮಾಡಬೇಕಾಗುತ್ತೆ.
ಮಲ್ಲಿಗೆ ಹೂ ಆಗಿರ್ಬೋದು, ಸಂಪಿಗೆ ಹೂ, ಕಮಲದ ಹೂ ಆಗಿರ್ಬೋದು, ತಾವರೆ ಹೂಗಳಾಗಿರ್ಬೋದು, ಈ ರೀತಿಯಾಗಿ ಸುಗಂಧಭರಿತವಾದ ಹೂಗಳು ಅಥವಾ ಸುಗಂಧಭರಿತವಾದ ವಸ್ತುಗಳು ಅಂದ್ರೆ ಲಕ್ಷ್ಮೀ ದೇವಿಗೆ ತುಂಬಾನೇ ಪ್ರಿಯವಾಗಿದ್ದಾಗಿದೆ. ಹಾಗಾಗಿ ನೀವು ಲಕ್ಷ್ಮೀ ದೇವಿಯ ಪೂಜೆಯಲ್ಲಿ ಸಾಕಷ್ಟು ನೀವು ಸುಗಂಧಭರಿತವಾದ ಹೂಗಳನ್ನ ಬಳಸ್ಕೋಬಹುದು. ಜಾವತ್ ಪೌಡರ್ ಆಗಿರ್ಬೋದು, ಏಲಕ್ಕಿ ಆಗಿರ್ಬೋದು, ಸುಗಂಧ ದ್ರವ್ಯಗಳನ್ನ ನೀವು ಕಳಶದ ನೀರಿನೊಳಗೆ ಹಾಕಿ ನೀವು ಪೂಜೆಯನ್ನ ಮಾಡ್ಕೊಳ್ಬಹುದಾಗಿದೆ. ಹಾಗೆಯೇ ಲಕ್ಷ್ಮೀ ದೇವಿಯ ಪೂಜೆಯಲ್ಲಿ ನೀವು ಕಲಶವನ್ನ ಪ್ರತಿಷ್ಠಾಪನೆ ಮಾಡಿದ್ರು ಸರಿ ಅಥವಾ ಫೋಟೋವನ್ನ ಇಟ್ಟು ಸಿಂಪಲ್ ಆಗಿ ಪೂಜೆ ಮಾಡೋದಾದ್ರೂ ಸರಿನೇ, ನೀವು ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳನ್ನ ನೀವು ಆದಷ್ಟು ಪೂಜೆಯಲ್ಲಿ ಇಟ್ಟು ದೇವಿಯನ್ನ ನೀವು ಪೂಜಿಸಬೇಕಾಗತ್ತೆ. ಕವಡೆ ಆಗಿರ್ಬೋದು, ಗೋಮತಿ ಚಕ್ರ ಆಗಿರ್ಬೋದು, ಕಮಲದ ಬೀಜಗಳಾಗಿರ್ಬೋದು ಅಥವಾ ಕಮಲದ ಹೂವು ಆಗಿರ್ಬೋದು ಅಥವಾ ಸುಗಂಧಭರಿತವಾದ ದ್ರವ್ಯಗಳಾಗಿರ್ಬೋದು, ಜಾವತ್ ಪೌಡರ್ ಆಗಿರ್ಬೋದು, ಏಲಕ್ಕಿಗಳು, ಈ ರೀತಿಯಾಗಿ ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳನ್ನ ನೀವು ಇಟ್ಟು ಪೂಜಿಸಿದ್ರೆ ಅದು ಇನ್ನೂ ಕೂಡ ಶುಭ ಅಂತಾನೆ ಹೇಳ್ಬೋದು. ಇದಾದ ನಂತರ ನೀವು ಲಕ್ಷ್ಮೀ ದೇವಿಯ ಫೋಟೋಗೆ ಅಲಂಕಾರ ಎಲ್ಲ ಆದ ನಂತರ ನೀವು ದೇವರ ಮುಂದೆ ದೀಪಗಳನ್ನ ಹಚ್ಚಿ ಇಟ್ಟು ಧೂಪವನ್ನ ಹಾಕಿ ನೈವೇದ್ಯವನ್ನ ಕೂಡ ನೀವು ಫೋಟೋ ಮುಂದೆ ಇಟ್ಟು ಪೂಜೆಯನ್ನ ಮಾಡಬೇಕಾಗುತ್ತೆ. ಲಕ್ಷ್ಮೀ ದೇವಿಗೆ ಪ್ರಿಯವಾದ ಗೂಡನ್ನ ಆಗಿರ್ಬೋದು ಅಥವಾ ಪೊಂಗಲ್ ಆಗಿರ್ಬೋದು, ಮುಂಚೆನೆ ತಿಳಿಸಿರುವಂತಹ ಯಾವುದಾದ್ರೂ ನೈವೇದ್ಯಗಳನ್ನ ನೀವು ಮಾಡಿರ್ಬೋದು, ರವೆ ಉಂಡೆ ಆಗಿರ್ಬೋದು ಅಥವಾ ನಿಮ್ಮ ಕೈಯಲ್ಲಿ ಯಾವ ರೀತಿ ಆಗುತ್ತೋ ಆ ರೀತಿಯಾದ ನೈವೇದ್ಯಗಳನ್ನ ನೀವು ಲಕ್ಷ್ಮಿಯ ಮುಂದೆ ಇಟ್ಟು ಪೂಜೆಯನ್ನ ಮಾಡ್ಕೋಬೇಕಾಗುತ್ತೆ. ಧೂಪ ದೀಪಗಳನ್ನೆಲ್ಲ ಬೆಳಗ್ಗೆ ಆದ ನಂತರ ನೀವು ಫೋಟೋ ಎದುರು ಕೂಡ ನೀವು ಕುಂಕುಮಾರ್ಚನೆಯನ್ನ ಅಥವಾ ಅರ್ಚನೆಯನ್ನ ಹೂಗಳಿಂದ ಆಗಿರ್ಬೋದು, ಬೆಳ್ಳಿ ಹೂಗಳಿಂದ ಆಗಿರ್ಬೋದು, ಕಮಲದ ಬೀಜ ಆಗಿರ್ಬೋದು, ಗೋಮತಿ ಚಕ್ರ ಆಗಿರ್ಬೋದು, ಕುಂಕುಮದ ಅರ್ಚನೆ ಆಗಿರ್ಬೋದು ಅಥವಾ ನಾಣ್ಯಗಳಿಂದ ಆಗಿರ್ಬೋದು, ಈ ರೀತಿಯಾಗಿ ಅರ್ಚನೆಯನ್ನ ಕೂಡ ನೀವು ಮಾಡ್ಕೋಬೇಕಾಗುತ್ತೆ. ನಂತರ ಮತ್ತೊಮ್ಮೆ ಧೂಪವನ್ನ ಮಾಡಿಕೊಂಡು ಆ ನಂತರ ನೀವು ಲಕ್ಷ್ಮೀ ದೇವಿಯ ಬಳಿ ಸಂಕಲ್ಪವನ್ನ ಏನಾದರೂ ಇದ್ರೆ ಮಾಡ್ಕೋಬಹುದು ಅಥವಾ ನಿಮ್ಮ ಬೇಡಿಕೆಗಳು ಏನಾದ್ರು ಇದ್ರೆ ಅದನ್ನ ಕೂಡ ನೀವು ದೇವರ ಎದುರು ಕೂತ್ಕೊಂಡು ನೀವು ಒಂದಷ್ಟು ಸಮಯಗಳ ಕಾಲ ದೇವರ ಸ್ತೋತ್ರಗಳನ್ನ ಪಡಿಸೋದಾಗಿರ್ಬೋದು, ಮಂತ್ರಗಳನ್ನ ಹೇಳೋದಾಗಿರ್ಬೋದು, ಅವೆಲ್ಲ ಆದ ನಂತರ ನೀವು ಸಂಕಲ್ಪ ಏನಿರುತ್ತೆ ಆ ಸಂಕಲ್ಪವನ್ನ ನೀವು ದೇವರ ಎದುರು ಹೇಳ್ಕೊಂಡು ನಿಮ್ಮ ಕೋರಿಕೆಗಳನ್ನ ಬೇಡ್ಕೊಳ್ಬಹುದಾಗಿದೆ. ಈ ರೀತಿಯಾಗಿ ನೀವು ಸರಳವಾಗಿ ಫೋಟೋದ ಎದುರು ನೀವು ಫೋಟೋವನ್ನ ಇಟ್ಟು ನೀವು ಪೂಜೆಯನ್ನ ಮಾಡ್ಕೊಳ್ಬಹುದಾಗಿದೆ. ಒಟ್ಟಾರೆಯಾಗಿ ಕಳಶವನ್ನ ಇಡುವ ಸಂಪ್ರದಾಯ ಇದ್ರೆ ಕೂಡ ನೀವು ಕಳಶವನ್ನ ಇಟ್ಟು ಪೂಜೆಯನ್ನ ಮಾಡ್ಕೋಬಹುದು. ಸಂಪ್ರದಾಯ ಇಲ್ಲ ಅನ್ನೋರು ಸರಳವಾಗಿ ಫೋಟೋವನ್ನ ಇಟ್ಟು ಕೂಡ ನೀವು ಪೂಜೆ ಮಾಡ್ಕೋಬಹುದು. ಮನೆಯಲ್ಲಿ ಲಕ್ಷ್ಮೀ ವಿಗ್ರಹ ಇದ್ರೆ ಆ ವಿಗ್ರಹಗಳಿಗೂ ಕೂಡ ನೀವು ಮುಂಚೆನೆ ಅಭಿಷೇಕವನ್ನ ಮಾಡಿಕೊಂಡು ಪಂಚಾಮೃತದ ಅಭಿಷೇಕವನ್ನ ಮಾಡ್ಕೋಬಹುದು ಅಥವಾ ಹಾಲಿನಿಂದ ಅಭಿಷೇಕಗಳನ್ನ ಮಾಡಿಕೊಂಡು ಆ ವಿಗ್ರಹವನ್ನೇ ನೀವು ಇಟ್ಟು ಕೂಡ ನೀವು ಪೂಜೆಯನ್ನ ಮಾಡ್ಕೊಳ್ಬಹುದಾಗಿದೆ. ಅಥವಾ ಸರಳವಾಗಿ ಕಳಶವನ್ನ ಪ್ರತಿಷ್ಠಾಪನೆ ಮಾಡಿಕೊಂಡು ಕೂಡ ಮಾಡ್ಕೋಬಹುದು. ವಿಶೇಷವಾಗಿ ಕಳಶವನ್ನೇ ಲಕ್ಷ್ಮೀ ಸ್ವರೂಪ ಅಂತ ಪೂಜೆ ಮಾಡೋದ್ರಿಂದ ಕಳಶವನ್ನ ಈ ದೀಪಾವಳಿಯಲ್ಲಿ ಪ್ರತಿಷ್ಠಾಪನೆ ಮಾಡಿಕೊಂಡು ಪೂಜೆ ಮಾಡೋದು ಕೂಡ ಅತ್ಯಂತ ಶುಭ ಅಂತಾನೆ ನಾವು ಹೇಳ್ಬಹುದಾಗಿದೆ. ಇನ್ನು ಈ ದೀಪಾವಳಿಯಲ್ಲಿ ಬಹಳಷ್ಟು ಜನ ಈ ಏನು ನವರಾತ್ರಿಯ ಸಮಯದಲ್ಲಿ ಆಯುಧ ಪೂಜೆಯ ಅಂತ ಸಂದರ್ಭದಲ್ಲಿ ವಾಹನ ಪೂಜೆಗಳನ್ನ, ಅಂಗಡಿ ಪೂಜೆಗಳನ್ನ ಕೂಡ ಮಾಡಿರ್ತಾರೆ. ಇನ್ನು ಕೆಲವರು ಈ ದೀಪಾವಳಿಯಲ್ಲಿ ಅಂಗಡಿ ಪೂಜೆ ಆಗಿರ್ಬೋದು, ವಾಹನಗಳ ಪೂಜೆ ಆಗಿರ್ಬೋದು ಅಥವಾ ಈ ಗದ್ದೆ ಇರುವಂತವರು ಗದ್ದೆಗೂ ಕೂಡ ಕೆಲವರು ಪೂಜೆಯನ್ನ ಮಾಡೋರು ಇರ್ತಾರೆ. ಆ ತರ ಪೂಜೆ ಮಾಡೋರು ಈ ದೀಪಾವಳಿ ಅಮಾವಾಸ್ಯೆ ಎಂದು ನಾವು ಪೂಜೆಯನ್ನ ಮಾಡ್ಕೊಳ್ಬಹುದಾಗಿದೆ. ಇನ್ನು ವಾಹನಗಳಿಗೆ ಪೂಜೆ ಮಾಡೋದು ಅಷ್ಟೇ, ವಾಹನಗಳನ್ನೆಲ್ಲ ಚೆನ್ನಾಗಿ ಮೊದಲು ನಾವು ತೊಳಿಬೇಕಾಗುತ್ತೆ. ಅದಾದ ನಂತರ ಗಂಧ, ಅರಿಶಿನ, ಕುಂಕುಮವನ್ನ ವಾಹನಗಳಿಗೆ ಹಚ್ಚಬೇಕು. ನಂತರ ಹೂವನ್ನ ಹಾಕಿ ಆನಂತರ ನಾವು ಕರ್ಪೂರದ ಆರತಿಯನ್ನ ಎಷ್ಟು ವಾಹನಗಳಿರುತ್ತೋ ಅಷ್ಟು ವಾಹನಗಳಿಗೆ ನಾವು ಆರತಿಯನ್ನ ಮಾಡ್ಕೋಬೇಕಾಗುತ್ತೆ. ಕೊನೆಯದಾಗಿ ವಾಹನದ ಚಕ್ರದ ಕೆಳಗೆ ನಾವು ಲಿಂಬೆ ಹಣ್ಣನ್ನ ಇಡಬೇಕಾಗುತ್ತೆ. ಅನಂತರ 4 ಚಕ್ರದ ವಾಹನಗಳಾಗಿದ್ರೆ ಆ 4 ಚಕ್ರಗಳ ಕೆಳಗೆ ಕೂಡ ನಾವು ಲಿಂಬೆ ಹಣ್ಣನ್ನ ಇಟ್ಟು ಮಂಗಳಾರತಿ ಎಲ್ಲ ಆದ ಮೇಲೆ ಆ ಲಿಂಬೆ ಹಣ್ಣನ್ನ ಆ ವಾಹನವನ್ನ ನಾವು ಸ್ಟಾರ್ಟ್ ಮಾಡಿಬಿಟ್ಟು ಆ ಲಿಂಬೆ ಹಣ್ಣನ್ನ ನಾವು ಒಡಿಬೇಕಾಗುತ್ತೆ. ಇದು ದೀಪಾವಳಿ ಅಥವಾ ಆಯುಧ ಪೂಜೆಯಲ್ಲಿ ಮಾಡುವಂತಹ ವಾಹನ ಪೂಜೆಯ ಬಗ್ಗೆ ಮಾಹಿತಿಯಾಗಿದೆ. ಇನ್ನು ವಾಹನ ಪೂಜೆ ಅಂತಂದ್ರೆ ಮನೆಯಲ್ಲಿ ಇರುವಂತಹ ಯಾವುದೇ ಚಿಕ್ಕ ವಾಹನ ಆಗಿದ್ರು ಅಥವಾ ಸೈಕಲ್ ಆಗಿರ್ಬೋದು ಅಥವಾ ಪುಟ್ಟ ಮಕ್ಕಳ ಸೈಕಲ್ ಯಾವುದೇ ಕೂಡ ಆಗಿರ್ಬೋದು ಅಥವಾ ಮನೆಯಲ್ಲಿ ದೊಡ್ಡ ದೊಡ್ಡ ವಾಹನಗಳು ವೆಹಿಕಲ್ಸ್ ಎಲ್ಲ ಇದ್ರೆ ನಾವು ದೀಪಾವಳಿಯಲ್ಲಿ ಈ ರೀತಿಯಾಗಿ ವಾಹನ ಪೂಜೆಗಳನ್ನ ನಾವು ಮಾಡ್ಕೊಳ್ಬಹುದಾಗಿದೆ. ಇನ್ನು ಅಂಗಡಿ ಪೂಜೆ ಕೂಡ ಅಷ್ಟೇ. ಈ ಅಂಗಡಿ ಪೂಜೆಯನ್ನ ಬಹಳಷ್ಟು ಜನ ನಮ್ಮ ಹಿಂದೂ ಸಂಪ್ರದಾಯದಾಗಿರ್ಬೋದು, ಭಾರತದಲ್ಲಿ ಆಗಿರ್ಬೋದು ಸಾಕಷ್ಟು ಜನ ಆಯುಧ ಪೂಜೆಯಲ್ಲಿ ಅಥವಾ ನವರಾತ್ರಿ ಸಮಯದಲ್ಲಿ ಅಂಗಡಿ ಪೂಜೆಗಳನ್ನ ಮಾಡದೇ ಇರೋರು ಕೂಡ ಇರ್ತಾರೆ. ಅಂತವರು ಈ ದೀಪಾವಳಿಯ ಸಂದರ್ಭದಲ್ಲಿ ಅಂಗಡಿ ಪೂಜೆಯನ್ನ ಕೂಡ ಮಾಡ್ಕೊಳ್ಬಹುದಾಗಿದೆ. ವಿಶೇಷವಾಗಿ ಅಮಾವಾಸ್ಯೆಯ ದಿನದಲ್ಲಿ ಅಂಗಡಿ ಪೂಜೆ ಆಗಿರ್ಬೋದು, ಲಕ್ಷ್ಮೀ ಪೂಜೆಯನ್ನ ಮಾಡಿದ್ರೆ ಅದು ಬಹಳನೇ ಶ್ರೇಷ್ಠ ಮತ್ತು ನಾವು ಬಹಳ ಬೇಗ ನಾವು ಫಲಗಳನ್ನ ಪಡ್ಕೊಳ್ಬಹುದಾಗಿದೆ. ಲಕ್ಷ್ಮೀ ದೇವಿಯ ಅನುಗ್ರಹಗಳನ್ನ ಕೂಡ ನಾವು ಆದಷ್ಟು ಬೇಗ ನಾವು ಪಡ್ಕೊಳ್ಬಹುದಾಗಿದೆ. ಇನ್ನು ಈ ದೀಪಾವಳಿಯಲ್ಲಿ ಲಕ್ಷ್ಮೀ ಪೂಜೆಗೆ ನಮಗೆ ಶುಭ ಮುಹೂರ್ತ ಯಾವುದು ಅಂತ ನೋಡೋದಾದ್ರೆ ಈಗಾಗಲೇ ನಾವು ತಿಳಿಸಿರುವ ಹಾಗೆ ಈ ವರ್ಷ ಅಂದ್ರೆ 2025ರಲ್ಲಿ ಅಕ್ಟೋಬರ್ 20ರಂದು ಲಕ್ಷ್ಮೀ ಪೂಜೆಗೆ ಶುಭ ಮುಹೂರ್ತ ಇರುತ್ತದೆ. ಅಂದ್ರೆ ಸಂಜೆ 7:31 8:25 ಕೂಡ ನಮಗೆ ಲಕ್ಷ್ಮೀ ಪೂಜೆಗೆ ಅತ್ಯಂತ ಶುಭ ಮುಹೂರ್ತ ಅಕ್ಟೋಬರ್ 20ನೇ ತಾರೀಕು ಇರ್ತಾ ಇದೆ. ಈ ವರ್ಷದಲ್ಲಿ ಕೂಡ 2 ದಿನ ಲಕ್ಷ್ಮೀ ಪೂಜೆ ಬಂದಿದೆ ಅನ್ನೋ ಗೊಂದಲ ಬಹಳಷ್ಟು ಜನರಲ್ಲಿ ಇದೆ. ಲಕ್ಷ್ಮೀ ಪೂಜೆಯನ್ನ ನಾವು ಸೂರ್ಯಾಸ್ತದ ನಂತರವೇ ನಾವು ಲಕ್ಷ್ಮೀ ಪೂಜೆಯ ಅಮಾವಾಸ್ಯೆಯನ್ನ ಪರಿಗಣಿಸಲಾಗುತ್ತದೆ. ಆದ್ದರಿಂದಲೇ ನಮಗೆ ಅಕ್ಟೋಬರ್ 20ರಂದು ಸಂಜೆ 7:31 8:25 ನಮಗೆ ಈ ಮುಹೂರ್ತ ಏನಿದೆ ಇದರಲ್ಲಿ ನಾವು ಲಕ್ಷ್ಮೀ ಪೂಜೆಯನ್ನ ಮಾಡೋದು ಅತ್ಯಂತ ಶ್ರೇಷ್ಠ ಅಂತ ಹೇಳ್ಬೋದು. ಇನ್ನು ಪ್ರದೋಷ ಕಾಲ ಅಂತ ಹೇಳ್ತಾರೆ. ಪ್ರದೋಷ ಕಾಲ ಶುರುವಾಗೋದು ಸಂಜೆ 5:58 8:25 ಕೂಡ ಇರುತ್ತೆ. ಇನ್ನು ಅಮಾವಾಸ್ಯೆ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ ಅಂತ ನೋಡೋದಾದ್ರೆ ಅಕ್ಟೋಬರ್ 20ರಂದು ಮಧ್ಯಾಹ್ನ 3:44 ಪ್ರಾರಂಭವಾಗಿ
ಅಮಾವಾಸ್ಯೆ ತಿಥಿಯು ಮುಕ್ತಾಯ ಆಗ್ತಾ ಇರೋದು ಅಕ್ಟೋಬರ್ 21ನೇ ತಾರೀಕು 5:54 ಆಗಿರುತ್ತೆ. ಹಾಗಾಗಿನೇ ನಾವು ಅಕ್ಟೋಬರ್ 20ನೇ ತಾರೀಕಿನಂದು ನಮಗೆ ಸಂಪೂರ್ಣವಾದ ಅಮಾವಾಸ್ಯೆ ಸಿಗ್ತಾ ಇರೋದ್ರಿಂದ ನಾವು ಯಾವುದೇ ಅಂಗಡಿ ಪೂಜೆ ಆಗಿರ್ಬೋದು, ಲಕ್ಷ್ಮೀ ಪೂಜೆ ಆಗಿರ್ಬೋದು, ವಾಹನ ಪೂಜೆಗಳನ್ನ ಮಾಡ್ಕೊಳ್ಳೋದಕ್ಕೆ ಅತ್ಯಂತ ಶ್ರೇಷ್ಠ ಶುಭ ಮುಹೂರ್ತ ಇರೋದು ನಮಗೆ ಸಾಯಂಕಾಲ 7:31 8:25 ಈ ಮುಹೂರ್ತದಲ್ಲಿ ನೀವು ಲಕ್ಷ್ಮೀ ಪೂಜೆ ಆಗಿರ್ಬೋದು, ವಾಹನ ಪೂಜೆ ಆಗಿರ್ಬೋದು ಅಥವಾ ಅಂಗಡಿ ಪೂಜೆ ಆಗಿರ್ಬೋದು, ನೀವು ಈ ಮುಹೂರ್ತದಲ್ಲಿ ಪೂಜೆಯನ್ನ ಮಾಡ್ಕೊಳ್ಬಹುದಾಗಿದೆ. ಇನ್ನು ಈ ಲಕ್ಷ್ಮೀ ಪೂಜೆಯನ್ನ ಮೊದಲಿನಿಂದಲೂ ಪದ್ಧತಿ ಇರೋರೇ ಮಾಡ್ಕೋಬೇಕು ಅನ್ನೋದು ಏನೂ ಇಲ್ಲ. ನಿಮಗೆ ಇಷ್ಟ ಇದ್ರೆ ಭಕ್ತಿಯಿಂದ ನೀವು ಪೂಜೆಯನ್ನ ಮಾಡ್ಕೊಳ್ಬಹುದಾಗಿದೆ. ಕಳಶವನ್ನು ಇಟ್ಟು ಪೂಜೆ ಮಾಡಲೇಬೇಕು ಅಂತಾನೂ ಏನೂ ಇಲ್ಲ. ಸರಳವಾಗಿ ನಿಮ್ಮ ಮನೆಯಲ್ಲಿರುವಂತಹ ಲಕ್ಷ್ಮಿ ಫೋಟೋ ಅಥವಾ ಲಕ್ಷ್ಮಿ ವಿಗ್ರಹಗಳನ್ನ ಕೂಡ ಇಟ್ಟು ನೀವು ಪೂಜೆಯನ್ನ ಮಾಡ್ಕೊಳ್ಬಹುದಾಗಿದೆ. ಇನ್ನು ವಿಸರ್ಜನೆ ಅಂತ ಬಂದ್ರೆ ನಾವು ಅಕ್ಟೋಬರ್ 21ನೇ ತಾರೀಕುವರೆಗೂ ಕೂಡ ನಮಗೆ ಅಮಾವಾಸ್ಯೆ ಇರೋದ್ರಿಂದ ನಾವು ಅಮಾವಾಸ್ಯೆಯ ದಿನದಲ್ಲಿ ವಿಸರ್ಜನೆಯನ್ನ ಮಾಡಬಾರ್ದು. ಹಾಗಾಗಿನೇ ಮಾರನೇ ದಿನ ಅಂದ್ರೆ 22ನೇ ತಾರೀಕಿನಂದು ನಾವು ಏನು ವಿಸರ್ಜನೆಯನ್ನ ಮಾಡ್ಕೋಬಹುದಾಗಿದೆ. ವಿಸರ್ಜನೆಯನ್ನ ಯಾವ ರೀತಿ ಮಾಡೋದು ಅಂತ ನೋಡೋದಾದ್ರೆ ಮತ್ತೊಮ್ಮೆ ನಾವು ಲಕ್ಷ್ಮೀ ದೇವಿಗೆ ಪೂಜೆಯನ್ನ ಮಾಡಿಕೊಂಡು ನೈವೇದ್ಯವನ್ನ ಇಡೋದಾದ್ರೆ ನೈವೇದ್ಯವನ್ನ ಕೂಡ ಇಟ್ಟು ಧೂಪ ದೀಪಗಳನ್ನ ಬೆಳಗಿ ಮತ್ತೊಮ್ಮೆ ನಮ್ಮ ಸಂಕಲ್ಪ ಅಥವಾ ಬೇಡಿಕೆಗಳೇನಿದೆ ಅದನ್ನೆಲ್ಲವನ್ನು ಲಕ್ಷ್ಮೀ ದೇವಿಯ ಬಳಿ ಹೇಳ್ಕೋಬೇಕಾಗುತ್ತೆ. ಆ ನಂತರ ನಾವು ಕೊನೆಯದಾಗಿ ಕೆಂಪಾರತಿಯನ್ನ ಮಾಡಿಕೊಂಡು ನಂತರದಲ್ಲಿ ನಾವು ವಿಸರ್ಜನೆಯನ್ನ ಮಾಡ್ಕೋಬೇಕಾಗುತ್ತೆ. ಕಳಶ ಇಟ್ಟಿದ್ರೆ ಕಳಶವನ್ನ 3 ಬಾರಿ ಬಲಕ್ಕೆ ಕದಲಿಸೋದು ಮತ್ತು ಕಳಶದ ಬಲಭಾಗದಿಂದ ಹೂವನ್ನ ತೆಗೆದುಕೊಂಡು ನಾವು ಕಳಶವನ್ನ ವಿಸರ್ಜನೆಯನ್ನ ಮಾಡಬೇಕಾಗುತ್ತೆ. ಫೋಟೋ ಇಟ್ಟಿದ್ರು ಕೂಡ ನಾವು ಫೋಟೋದ ಬಲಭಾಗದಿಂದ ಹೂವನ್ನ ತೆಗೆದು ಫೋಟೋವನ್ನ ಕೂಡ 3 ಬಾರಿ ಬಲಕ್ಕೆ ಸರಿಸೋದ್ರಿಂದ ವಿಸರ್ಜನೆ ಎಲ್ಲ ಆದಾಗೆ ಆಗುತ್ತೆ. ಇನ್ನು ಈ ವಿಸರ್ಜನೆ ಎಲ್ಲ ಆದ ನಂತರ ನಾವು ಕಳಶಕ್ಕೆ ಬಳಸಿರುವಂತಹ ನೀರಾಗಿರ್ಬೋದು, ಹೂಗಳಾಗಿರ್ಬೋದು ಯಾವುದನ್ನು ಕೂಡ ಎಲ್ಲೆಂದರಲ್ಲಿ ನಾವು ಎಸಿಬಾರ್ದು. ಅದಕ್ಕೂ ಕೂಡ ಅದರದ್ದೇ ಆದ ಪ್ರಾಮುಖ್ಯತೆ ಇರುತ್ತೆ. ಕಳಶದ ನೀರನ್ನ ನಾವು ಮನೆಯಾಗೆಲ್ಲ ಪ್ರೋಕ್ಷಣೆ ಮಾಡಿಕೊಂಡು ಮನೆ ಮಂದಿ ಎಲ್ಲ ಪ್ರೋಕ್ಷಣೆ ಮಾಡಿಕೊಂಡು ಕೊನೆಗೆ ಉಳಿದಂತಹ ನೀರನ್ನ ನಾವು ಗಿಡದ ಬುಡಕ್ಕೆ ಯಾರು ತಿಳಿದ ಇರುವಂತಹ ರೀತಿ ನಾವು ಗಿಡದ ಬುಡಕ್ಕೆ ನಾವು ಹಾಕಬೇಕಾಗುತ್ತೆ. ಗಿಡಕ್ಕೆ ಹಾಕುವಾಗಲೂ ಕೂಡ ಗಿಡದಿಂದ ನೀರು ಹೊರಗೆ ಚೆಲ್ಲದೇ ಇರುವಂತಹ ರೀತಿಯಾಗಿ ನಾವು ಜಾಗ್ರತೆಯನ್ನು ವಹಿಸಬೇಕಾಗುತ್ತೆ. ಇನ್ನು ಹೂಗಳನ್ನು ಕೂಡ ಅಷ್ಟೇ, ಹೂಗಳನ್ನು ಕೂಡ ಯಾರು ತುಳಿದಿರುವಂತಹ ಜಾಗದಲ್ಲಿ ನಾವು ಹಾಕಬೇಕಾಗುತ್ತೆ. ಇನ್ನು ಕಳಶಕ್ಕೆ ಹಾಕಿರುವಂತಹ ಕಳಶದ ಕೆಳಗೆ ಇಟ್ಟಿರುವಂತಹ ಅಕ್ಕಿಯನ್ನ ಆಗಿರ್ಬೋದು, ನಾವು ಸಂಕಲ್ಪದ ಕಾಯಿ ಆಗಿರ್ಬೋದು, ದೇವರಿಗೆ ಅದನ್ನ ಒಡೆದು ನೈವೇದ್ಯವನ್ನ ಮಾಡಿ ಮನೆ ಮಂದಿ ಎಲ್ಲ ನಾವು ಸ್ವೀಕರಿಸಬೇಕಾಗುತ್ತೆ. ಇನ್ನು ದೇವರಿಗೆ ಇಟ್ಟಿರುವಂತಹ ಕವಡೆ, ಗೋಮತಿ ಚಕ್ರ ಈ ವಸ್ತುಗಳನ್ನ ಕೂಡ ನಾವು ಒಂದು ಬಟ್ಟೆಯಲ್ಲಿ ಅಥವಾ ಒಂದು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ನಾವು ಎಲ್ಲಿ ನಾವು ತಿಜೋರಿ ಆಗಿರುತ್ತೆ ಅಥವಾ ನಾವು ಎಲ್ಲಿ ಹಣವನ್ನ ಇಟ್ಟಿರ್ತೀವೋ ಅಲ್ಲಿ ನಾವು ಇಡೋದ್ರಿಂದನೂ ನಮ್ಮ ಹಣದಾಗಿರ್ಬೋದು ನಮ್ಮ ಸಂಪತ್ತು ವೃದ್ಧಿ ಆಗುತ್ತೆ ಅನ್ನೋ ನಂಬಿಕೆ ಕೂಡ ಇದೆ. ನವರಾತ್ರಿಯಲ್ಲಿ ವಿಶೇಷವಾಗಿ 9 ದಿನಗಳು ಕೂಡ ನಾವು ದುರ್ಗೆಯನ್ನ ಹೇಗೆ ಆರಾಧನೆ ಮಾಡ್ತೀವೋ ಹಾಗೆ ದೀಪಾವಳಿಯಲ್ಲೂ ಕೂಡ 5-6 ದಿನಗಳವರೆಗೂ ಕೂಡ ನಾವು ಒಂದೊಂದು ದಿನ ಒಂದೊಂದು ವಿಶೇಷವಾದ ಪೂಜೆಗಳನ್ನ ಮಾಡ್ತೀವಿ. ಅಂದ್ರೆ ಗೋಪೂಜೆ ಆಗಿರ್ಬೋದು, ಬಲೀಂದ್ರ ಪೂಜೆ ಆಗಿರ್ಬೋದು, ಭೂಮಿ ಪೂಜೆ ಆಗಿರ್ಬೋದು, ಲಕ್ಷ್ಮೀ ಪೂಜೆ ಆಗಿರ್ಬೋದು ಅಥವಾ ಅಂಗಡಿಗಳ ಪೂಜೆ ಆಗಿರ್ಬೋದು, ವಾಹನ ಪೂಜೆ ಆಗಿರ್ಬೋದು, ಈ ರೀತಿಯಾಗಿ ಒಂದೊಂದು ದಿನ ಕೂಡ ಒಂದೊಂದು ಪೂಜೆಯನ್ನ ಈ ದೀಪಾವಳಿಯಲ್ಲಿ ನಾವು ಮಾಡುತ್ತೇವೆ. ಇನ್ನು ಈ ದೀಪಾವಳಿ ಹಬ್ಬದ ಆಚರಣೆ ಹಿಂದೆ ಬಹಳಷ್ಟು ಐತಿಹಾಸಿಕ ಮತ್ತು ಪೌರಾಣಿಕ ಮಹತ್ವದ ಕಥೆಗಳು ಕೂಡ ಇವೆ. ಅವುಗಳಲ್ಲಿ ಕೆಲವೊಂದನ್ನ ನೋಡೋದಾದ್ರೆ, ಭಗವಾನ್ ಶ್ರೀ ವಿಷ್ಣು 3 ಲೋಕಗಳನ್ನ 3 ಹಂತಗಳಲ್ಲಿ ಅಳೆದನು ಮತ್ತು ಬಲಿರಾಜನ ದಾನದಿಂದ ಪ್ರಭಾವಿತನಾಗಿ ಅವನಿಗೆ ಪಾತಾಳವನ್ನ ನೀಡುತ್ತಾನೆ ಮತ್ತು ಭೂಮಿಯ ಜನರು ಅವನ ನೆನಪಿಗಾಗಿ ಪ್ರತಿ ವರ್ಷ ದೀಪಾವಳಿಯನ್ನ ಆಚರಿಸಲಿ ಎನ್ನುವ ವರವನ್ನ ಭಗವಾನ್ ವಿಷ್ಣು ಬಲಿ ಚಕ್ರವರ್ತಿಗೆ ನೀಡುತ್ತಾನೆ. ಹಾಗಾಗಿ ಅಂದಿನಿಂದ ದೀಪಾವಳಿ ಆಚರಣೆಗೆ ಬಂದಿದೆ ಎನ್ನುವ ನಂಬಿಕೆ ಇದೆ. ಇನ್ನೊಂದು ಕಥೆಯ ಪ್ರಕಾರ ತ್ರೇತಾಯುಗದಲ್ಲಿ ರಾವಣನನ್ನು ಸಂಹರಿಸಿ ಶ್ರೀರಾಮನು ಅಯೋಧ್ಯೆಗೆ ಹಿಂದಿರುಗಿದಾಗ ಅವನನ್ನು ಸ್ವಾಗತಿಸಲು ಅಯೋಧ್ಯೆಯ ಜನರು ದೀಪಗಳನ್ನ ಬೆಳಗಿಸಿ ಸ್ವಾಗತಿಸಲಾಯಿತು. ಹೀಗಾಗಿ ಆ ದಿನವನ್ನು ದೀಪಾವಳಿ ಎಂದು ಆಚರಿಸಲಾಗುತ್ತದೆ. ಇನ್ನೊಂದು ಕಥೆಯ ಪ್ರಕಾರ ಶ್ರೀಕೃಷ್ಣನು ದೀಪಾವಳಿಯ ಹಿಂದಿನ ದಿನವಾದ ಕಾರ್ತಿಕ ಚತುರ್ದಶಿಯಂದು ನರಕಾಸುರನನ್ನು ಸಂಹರಿಸಿದನು. ಈ ಸಂತೋಷವನ್ನು ಗೋಕುಲದ ನಿವಾಸಿಗಳು ಮರುದಿನ ಅಮಾವಾಸ್ಯೆ ಎಂದು ದೀಪವನ್ನು ಬೆಳಗಿಸುವುದರ ಮೂಲಕ ಆಚರಿಸಿದರು. ಹಾಗಾಗಿ ಆ ದಿನವನ್ನು ದೀಪಾವಳಿಯಾಗಿ ಆಚರಿಸಲಾಗುತ್ತದೆ ಎಂಬ ನಂಬಿಕೆ ಕೂಡ ಇದೆ. ಹಾಗೂ ಇನ್ನೂ ಒಂದು ಕಥೆಯನ್ನ ನೋಡೋದಾದ್ರೆ, ಮಹಾಕಾಳಿ ದೇವಿಯು ರಾಕ್ಷಸನನ್ನು ಕೊಲ್ಲಲು ಉಗ್ರ ರೂಪವನ್ನು ಧರಿಸಿ ರಾಕ್ಷಸನನ್ನು ಸಂಹರಿಸಿದಳು. ಸಂಹಾರದ ನಂತರವೂ ಅವಳ ಕೋಪ ಕಡಿಮೆಯಾಗಿರಲಿಲ್ಲ. ಹಾಗಾಗಿ ಪರಶಿವನು ಅವಳ ಪಾದದ ಮೇಲೆ ಮಲಗಿದನು ಮತ್ತು ಮಹಾಕಾಳಿಯ ದೇವಿಯ ರೂಪವು ಶಿವನ ದೇಹದ ಸ್ಪರ್ಶದಿಂದ ಕೊನೆಗೊಂಡಿತು. ಆದ್ದರಿಂದ ಇವರ ನೆನಪಿಗಾಗಿ ಶಾಂತ ರೂಪದಲ್ಲಿರುವಂತಹ ಲಕ್ಷ್ಮಿಯನ್ನ ಈ ದೀಪಾವಳಿಯೆಂದು ಪೂಜಿಸಲು ಪ್ರಾರಂಭವಾಗಿತ್ತು. ಅದಕ್ಕಾಗಿಯೇ ದೀಪಾವಳಿಯ ರಾತ್ರಿ ಮಹಾಕಾಳಿಯ ಉಗ್ರ ರೂಪವಾದ ಕಾಳಿಯನ್ನು ಕೂಡ ಹಲವೆಡೆ ಪೂಜಿಸುವ ಸಂಪ್ರದಾಯಗಳು ಕೂಡ ಇದೆ. ಈ ಮೇಲಿನ ಪೌರಾಣಿಕ ಹಿನ್ನೆಲೆ ಅಥವಾ ಕಥೆಯು ದೀಪಾವಳಿ ಹಬ್ಬ ಹೇಗೆ ಹುಟ್ಟಿಕೊಂಡಿತು ಅನ್ನುವುದರ ಬಗ್ಗೆ ವಿವರಣೆಯನ್ನ ತಿಳಿಸುತ್ತದೆ. ಹಾಗಾಗಿ ಈ ದೀಪಾವಳಿ ಹಬ್ಬವು ನಿನ್ನೆ ಮೊನ್ನೆಯಿಂದ ಆಚರಿಸುವಂತಹ ಹಬ್ಬವಲ್ಲ. ಪುರಾಣಗಳಿಂದಲೂ ಈ ಹಬ್ಬವನ್ನ ಆಚರಿಸಿಕೊಂಡು ಬರಲಾಗಿದೆ ಎಂಬುದನ್ನ ಈ ಕಥೆಗಳಿಂದ ನಾವು ತಿಳಿಯಬಹುದಾಗಿದೆ. ನೋಡಿದ್ರಲ್ಲ, ಇದಿಷ್ಟು ದೀಪಾವಳಿಯಲ್ಲಿ ಲಕ್ಷ್ಮೀ ಪೂಜೆಯನ್ನ ಮಾಡಿಕೊಳ್ಳುವಂತಹ ವಿಧಾನವಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ವಿಡಿಯೋನ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆಯೇ ವಿಡಿಯೋನ ನಿಮಗೆ ಇಷ್ಟ ಆದವರಿಗೆ ಶೇರ್ ಮಾಡೋದನ್ನ ಕೂಡ ಮರಿಬೇಡಿ. ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಗ್ತಾ ಇರಿ. ಶುಭ ದಿನ. ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು.